ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೊಟ್ಟಿರುವ ರೆಗ್ಯುಲರ್ ಜಾಮೀನು ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್. ಅದಾದ ಬಳಿಕ ಜೈಲು ಪಾಲಾಗಿದ್ರು ನಟ ದರ್ಶನ್ ಈ ಕ್ಷಣಕ್ಕೂ ಕೂಡ ಜೈಲಲ್ಲಿ ಪರದಾಡ್ತಿದ್ದಾರೆ. ಈ ಹಿಂದೆ ಹಾಸಿಗೆ, ದಿಂಬು, ಬೇಸಿಕ್ ನೀಡ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಮೇಲೆ ಅರ್ಜಿ ಸಲ್ಲಿಕೆ ಮಾಡಿ ಬೇಡ್ಕೊಂಡಿದ್ರು ಪರಿಪರಿಯಾಗಿ. ಈಗ ಜೈಲಲ್ಲಿ ಇಟ್ಕೊಂಡೇ ಮತ್ತೊಂದು ರೀತಿಯ ಹೊಸ ಗೇಮ್ ಪ್ಲಾನ್ ಶುರು ಮಾಡ್ಕೊಂಡಿದ್ದಾರಂತೆ. ಫುಡ್ ಬೆಡ್ ಬಳಿಕ ಜೈಲಲ್ಲಿ ದರ್ಶನ್ ಹೊಸ ವರಸೆ ಶುರು ಮಾಡಿದ್ರ. ಇಷ್ಟು ದಿನ ಸೈಲೆಂಟ್ ಆಗಿದ್ದು ಈಗ ಅಖಾಡಕ್ಕಿಳಿದ್ರ ನಟ ದರ್ಶನ್. ಜೈಲಲ್ಲೇ ಇದ್ಕೊಂಡು ಅದೊಂದು ಒತ್ತಡ ಹೇರ್ತಿದ್ದಾರಂತೆ ದಚ್ಚು. ಹಾಗಾದ್ರೆ ಆ ಒತ್ತಡ ಯಾವುದು? ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರಂತೆ ಕೊಲೆ ಆರೋಪಿ ದರ್ಶನ್. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಟ್ಟು ಹಬ್ಬದಂದೇ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಬಿಟ್ಟಿದ್ದಾರಂತೆ ನಟ ದರ್ಶನ್. ತ್ವರಿತ ಗತಿಯಲ್ಲಿ ಟ್ರಯಲ್ ನಡೆಸೋದಕ್ಕೆ ನಟ ದರ್ಶನ್ ಮನವಿ ಮಾಡ್ಕೊಂಡಿದ್ದಾರೆ. ನಿಮ್ಗೆ ನೆನಪಿರಲಿ, ಟ್ರಯಲ್ ಮುಗಿಯೋ ತನಕ ಕೂಡ ಆರೋಪಿಗಳಿಗೆ ಜಾಮೀನು ಸಿಗಲ್ಲ. ಹಂಗಾಗಿ ಟ್ರಯಲ್ ಬೇಗ ಮುಗಿಬೇಕು ಅಂತ ಹಂಗಾಗಿ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಕೊಲೆ ಪ್ರಕರಣದ ವಿಚಾರಣೆಯನ್ನ ಪ್ರತಿ ದಿನ ನಡೆಸಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರಂತೆ ಅರ್ಜಿ ಮೂಲಕ. ಬಟ್ ಕೋರ್ಟ್ ಅದನ್ನ ಹೇಗೆ ಪರಿಗಣಿಸುತ್ತೆ ಅನ್ನೋದು ಪ್ರಶ್ನೆ. ಅರ್ಜಿ ಸಲ್ಲಿಕೆ ಆದ ತಕ್ಷಣ ಎಲ್ಲವೂ ಕೂಡ ಮುಗಿತು ಅಲ್ಲ, ಅದಕ್ಕೆ ಆಕ್ಷೇಪಣೆ ಕೂಡ ಸಲ್ಲಿಕೆ ಆಗುತ್ತೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ. ಹಂಗಾಗಿ ಈ ಅರ್ಜಿ ವಿಚಾರಣೆ ಹೆಂಗಾಗುತ್ತೆ, ಕೋರ್ಟ್ ಇದನ್ನ ಹೆಂಗ್ ಕನ್ಸಿಡರ್ ಮಾಡುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಒಟ್ನಲ್ಲಿ ಟ್ರಯಲ್ ಬೇಗ ಮುಗಿದ್ರೆ ಬೇಗ ಆಚೆ ಬರಬಹುದು ಜೈಲಿಂದ ಅನ್ನುವಂಥ ಆಸೆಯೊಂದಿಗೆ ನಟ ದರ್ಶನ್ ಕಾಯ್ತಿದ್ದಾರೆ ಅಂತ. ಹಂಗಾಗಿ ಡೈರೆಕ್ಟ್ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡ್ತಿಲ್ಲ, ಬದಲಾಗಿ ಈಗ ಸಲ್ಲಿಕೆ ಆಗಿರುವಂತಹ ಅರ್ಜಿ ಬೇಗ ಟ್ರಯಲ್ ಮುಗಿಸ್ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರಂತೆ ಅರ್ಜಿ ಮೂಲಕ. ಕಾರಣ ಸಾಕ್ಷಿಗಳನ್ನ ಕರೆಸೋದು, ಸಾಕ್ಷಿಗಳ ವಿಚಾರಣೆ ಸ್ವಲ್ಪ ಡಿಲೇ ಆಗ್ತಾ ಇದೆ. ಹಂಗಾಗಿ ಪ್ರತಿದಿನ ಆಗ್ಬಿಟ್ರೆ ಟ್ರಯಲ್ ಬೇಗ ಮುಗಿಬಹುದು ಅಂತ. ಒಂದೊಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಟ್ರಯಲ್ಗಳು ವರ್ಷಾನುಗಟ್ಟಲೆ ನಡೆಯುತ್ತೆ. ಹಂಗಾಗಿ ಇಲ್ಲೂ ಕೂಡ ಹಂಗೆ ಎಳೆದು ಬಿಟ್ರೆ ನಟ ದರ್ಶನ್ ಅವರ ಭವಿಷ್ಯ ಏನು ಅನ್ನುವಂಥ ಆತಂಕ ಇದೆ ಅವರಿಗೆ. ಹಾಗಾಗಿ ಟ್ರಯಲ್ ಬೇಗ ಮುಗಿಸಿ ಅಂತ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ.